ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ DTO ಅವ್ರ ಕಡೆಯಿಂದ ಒಂದು ನ್ಯೂ ಸರ್ಕ್ಯುಲರ್ನ ಬಿಟ್ಟಿದ್ದಾರೆ. ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಓಕೆನಾ? ಕಂಪ್ಲೀಟ್ ಆದಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಇಲ್ಲಿ ಸ್ನೇಹಿತರೆ, ನೀವು ದಿನಾಂಕವನ್ನು ಗಮನಿಸ್ಬೋದು. 29/8/2022ಕ್ಕೆ ಬಂದಂತಹ ಸರ್ಕ್ಯುಲರ್ ಇದಾಗಿರುತ್ತೆ. ಓಕೆ, ಇಲ್ಲಿ ವಿಷಯ ಏನಂತ ಅಂದರೆ 2022-23ನೇ ಶೈಕ್ಷಣಿಕ ಸಾಲಿನ ಡಿಪ್ಲೊಮೊ ಸಮ ಮತ್ತು ಬೆಸ ಸೆಮಿಸ್ಟರ್ ಅಂದರೆ ಈವನ್ ಮತ್ತು ಆಡ್ ಸೆಮಿಸ್ಟರ್ ತರಗತಿಗಳ ತಾತ್ಕಾಲಿಕ ಶೈಕ್ಷಣಿಕ ವೇಳಾಪಟ್ಟಿಯ ಕುರಿತು ಸರ್ಕ್ಯುಲರ್ನ ಬಿಟ್ಟಿದ್ದಾರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ನಿಮಗೆ ದೊರೆಯುತ್ತೆ. ಓಕೆ, ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲ ಡಿಪ್ಲೊಮೊ ಕಾಲೇಜುಗಳಲ್ಲಿ 2022-23ನೇ ಶೈಕ್ಷಣಿಕ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿ ಪ್ರಥಮ ಸೆಮಿಸ್ಟರ್ ಡಿಪ್ಲೊಮೊ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಥಮ ಸೆಮಿಸ್ಟರ್ ಹಗಲು ಮತ್ತು ಪಾರ್ಟ್ ಟೈಮ್ ಡಿಪ್ಲೊಮೊ ತರಗತಿಗಳನ್ನು ಪ್ರಾರಂಭಿಸಲು ತಾತ್ಕಾಲಿಕ ಶೈಕ್ಷಣಿಕ ವೇಳಾಪಟ್ಟಿಯನ್ನು ನಿಗದಿಗೊಳಿಸಲಾಗಿತ್ತು. ಮುಂದುವರೆದು ಕಾರ್ಯದರ್ಶಿಯವರು ತಾಂತ್ರಿಕ ಪರೀಕ್ಷಾ ಮಂಡಳಿ ಇವರ ಶಿಫಾರಸಿನಂತೆ 2022-23ನೇ ಶೈಕ್ಷಣಿಕ ಸಾಲಿನ ಹಗಲು ಪಾಲಿಟೆಕ್ನಿಕ್ಗಳ 1, 3, 5ನೇ ಸೆಮಿಸ್ಟರ್ ಹಾಗೂ 2, 4, 6ನೇ ಸೆಮಿಸ್ಟರ್ ಮತ್ತು ಪಾರ್ಟ್ ಟೈಮ್ ಡಿಪ್ಲೊಮೊ ತರಗತಿಗಳ 1, 2, 4, 6ನೇ ಸೆಮಿಸ್ಟರ್ ಹಾಗೂ 3, 5ನೇ ಸೆಮಿಸ್ಟರ್ ಡಿಪ್ಲೊಮೊ ತರಗತಿಗಳ ತಾತ್ಕಾಲಿಕ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ. ಓಕೆನಾ? ಇಲ್ಲಿ ಹಗಲು ತರಗತಿಗಳು, ಶೈಕ್ಷಣಿಕ ಕಾರ್ಯಕ್ರಮ ಹಾಗೆ ಅವಧಿ ದಿನಾಂಕ, ಯಾವಾಗ ಪ್ರಾರಂಭ ಆಗ್ತವೆ, ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ 1ನೇ ಸೆಮಿಸ್ಟರ್ ತರಗತಿಗಳು ಪ್ರಾರಂಭ ಆಗುವುದು 23/6/2022, ಮುಕ್ತಾಯ 31/12/2022. ಓಕೆ, 1ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ರಜೆ 1/9/2022ಕ್ಕೆ ಪ್ರಾರಂಭ, ಮುಕ್ತಾಯ 28/9/2022. ಹಾಗೆ ಇಲ್ಲಿ 3 ಮತ್ತು 5ನೇ ಸೆಮಿಸ್ಟರ್ ತರಗತಿಗಳು ಪ್ರಾರಂಭ ಆಗುವುದು 29/9/2022, ಮುಕ್ತಾಯ 14/1/2023ಕ್ಕೆ ಮುಕ್ತಾಯ ಆಗುತ್ತೆ. ಓಕೆ, ಹಾಗೆ 1, 3 ಮತ್ತು 5ನೇ ಸೆಮಿಸ್ಟರ್ ಪ್ರಾಯೋಗಿಕ ಪರೀಕ್ಷೆಗಳು ಪ್ರಾರಂಭ ಆಗುವುದು 18/1/2023ಕ್ಕೆ, ಮುಕ್ತಾಯ ಆಗುವುದು 27/1/2023ಕ್ಕೆ. ಓಕೆ, ಹಾಗೆ 1, 3 ಮತ್ತು 5ನೇ ಸೆಮಿಸ್ಟರ್ ಥಿಯರಿ ಪರೀಕ್ಷೆಗಳು ಪ್ರಾರಂಭ ಆಗುವುದು 30/1/2023ಕ್ಕೆ, ಮುಕ್ತಾಯ ಆಗುವುದು 15/2/2023ಕ್ಕೆ. ಓಕೆ, ಹಾಗೆ ಇಲ್ಲಿ 2, 4, 6ನೇ ಸೆಮಿಸ್ಟರ್ ತರಗತಿಗಳು ಪ್ರಾರಂಭ ಆಗುವುದು 20/2/2023ಕ್ಕೆ, ಹಾಗೆ ಮುಕ್ತಾಯವಾಗುವುದು 3/6/2023ಕ್ಕೆ. ಹಾಗೆ ಇಲ್ಲಿ ನೀವು ನೋಡ್ಬೋದು 2, 4, 6ನೇ ಸೆಮಿಸ್ಟರ್ ಪ್ರಾಯೋಗಿಕ ಪರೀಕ್ಷೆಗಳು ಪ್ರಾರಂಭ 5/6/2023 ಅಂದರೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸು ಅಂದರೆ 2, 4, 6ನೇ ಸೆಮಿಸ್ಟರ್ ಪ್ರಾಯೋಗಿಕ ಪರೀಕ್ಷೆಗಳು. ಓಕೆ, ಪ್ರಾರಂಭ ಆಗುವುದು 5/6/2023ಕ್ಕೆ, ಮುಕ್ತಾಯ ಆಗುವುದು 14/6/2023ಕ್ಕೆ. ಓಕೆ, ಹಾಗೆ ಇಲ್ಲಿ 2, 4, 6ನೇ ಸೆಮಿಸ್ಟರ್ ಥಿಯರಿ ಪರೀಕ್ಷೆಗಳು ಪ್ರಾರಂಭವಾಗುವುದು 19/6/2023ಕ್ಕೆ, ಮುಕ್ತಾಯ 30/6/2023. ಹಾಗೆ ಇಲ್ಲಿ ಪಾರ್ಟ್ ಟೈಮ್ ತರಗತಿಗಳು, ಶೈಕ್ಷಣಿಕ ಕಾರ್ಯಕ್ರಮ 2ನೇ ಸೆಮಿಸ್ಟರ್ ತರಗತಿಗಳು 2021 ಹಾಗೂ 22ನೇ ಬ್ಯಾಚ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ? 2021-22ನೇ ಬ್ಯಾಚ್ ಪ್ರಾರಂಭ 23/6/2022, ಮುಕ್ತಾಯ 14/1/2023. ಓಕೆ, ಹಾಗೆ ಇಲ್ಲಿ 4 ಮತ್ತು 6ನೇ ಸೆಮಿಸ್ಟರ್ ತರಗತಿಗಳು ಪ್ರಾರಂಭ 29/9/2022, ಮುಕ್ತಾಯ 14/1/2023. ಹಾಗೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ 18/1/2023, ಮುಕ್ತಾಯ 27/1/2023. ಓಕೆ, ಥಿಯರಿ ಪರೀಕ್ಷೆಗಳು ಯಾವಾಗ ಪ್ರಾರಂಭ ಆಗ್ತವೆ ಅಂತ ಅಂದರೆ 30/1/2023ಕ್ಕೆ ಪ್ರಾರಂಭ ಆಗುತ್ತೆ, ಮುಕ್ತಾಯ 15/2/2023ಕ್ಕೆ ಮುಕ್ತಾಯವಾಗುತ್ತೆ. ಓಕೆ, ಹಾಗೆ ಇಲ್ಲಿ 1ನೇ ಸೆಮಿಸ್ಟರ್ ತರಗತಿಗಳು 2022-23ನೇ ಬ್ಯಾಚ್ ಪ್ರಾರಂಭ ಆಗುವುದು 23/6/2022. ಓಕೆನಾ? ಹಾಗೆ ಮುಕ್ತಾಯ 31/3/2023. ಹಾಗೆ ಇಲ್ಲಿ 3 ಮತ್ತು 5ನೇ ಸೆಮಿಸ್ಟರ್ ತರಗತಿಗಳು
20/2/2023ಕ್ಕೆ ಪ್ರಾರಂಭ ಆಗುತ್ತೆ. ಮುಕ್ತಾಯ ಆಗುವುದು 3/6/2023ಕ್ಕೆ. ಹಾಗೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ 1-3-5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ 5/6/2023ಕ್ಕೆ ಪ್ರಾರಂಭ ಆಗುತ್ತೆ. 14/6/2023ಕ್ಕೆ ಮುಕ್ತಾಯ ಆಗುತ್ತೆ. ಥಿಯರಿ ಪರೀಕ್ಷೆಗಳು 1, 3 ಮತ್ತು 5ನೇ ಸೆಮಿಸ್ಟರ್ಗಳು 19/6/2023ಕ್ಕೆ ಪ್ರಾರಂಭ ಆಗುತ್ತೆ. ಮುಕ್ತಾಯ ಆಗುವುದು 30/6/2023. ಓಕೆ, 2ನೇ ಸೆಮಿಸ್ಟರ್ ತರಗತಿಗಳು 2022-23ನೇ ಬ್ಯಾಚ್ ಅವ್ರಿಗೆ 1-4/2023ಕ್ಕೆ ಪ್ರಾರಂಭ ಆಗುತ್ತೆ. ಮುಕ್ತಾಯವಾಗುವುದು 31/10/2023ಕ್ಕೆ. ಓಕೆ, ಹಾಗೆ ಇಲ್ಲಿ ಕೊಟ್ಟಿದ್ದಾರೆ 2022-23ನೇ ಸಾಲಿನ ತಾತ್ಕಾಲಿಕ ಶೈಕ್ಷಣಿಕ ವೇಳಾಪಟ್ಟಿಯು ತುರ್ತು ಅಗತ್ಯ ನೈಸರ್ಗಿಕ ಪರಿಸ್ಥಿತಿಗೆ ಅನುಗುಣವಾಗಿ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅಲ್ಪ ಬದಲಾವಣೆಗೆ ಒಳಪಟ್ಟಿರುತ್ತದೆ. ಓಕೆ, ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಚಾಲ್ತಿಯಲ್ಲಿರುವ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳನ್ನು ಅನುಸರಿಸಿ ತರಗತಿಗಳನ್ನು ನಡೆಸುವುದು. ಹಾಗೆ ದಿನಾಂಕ 1/9/2022ರಿಂದ 28/9/2022ರವರೆಗೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳ 2021-22 ಥಿಯರಿ ಪರೀಕ್ಷಾ ಅವಧಿಯಲ್ಲಿ 2022-23ನೇ ಶೈಕ್ಷಣಿಕ ಸಾಲಿನ 1ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ರಜೆ ನೀಡುವುದು. ಓಕೆ, ಮೇಲಿನ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಹಗಲು ಮತ್ತು ಪಾರ್ಟ್ ಟೈಮ್ ಪಾಲಿಟೆಕ್ನಿಕ್ ತರಗತಿಗಳ ಆರಂಭ ಮತ್ತು ಮುಕ್ತಾಯ ಹಾಗೂ ಪರೀಕ್ಷೆಗಳನ್ನು ಹೊಂದಾಣಿಕೆ ಮಾಡುವ ದೃಷ್ಟಿಯಿಂದ ರಚಿಸಲಾಗಿದ್ದು, ಅಗತ್ಯತಾನುಗುಣವಾಗಿ ರಜಾ ದಿನಗಳಲ್ಲಿಯೂ ಕೂಡ ತರಗತಿಗಳು ನಡೆಸಿ ಪಾಠ ಪ್ರವಚನಗಳನ್ನು ಪೂರ್ಣಗೊಳಿಸಲು ಪ್ರಾಂಶುಪಾಲರುಗಳು ಅಗತ್ಯ ಕ್ರಮ ವಹಿಸುವುದು. ಓಕೆ, ರಾಜ್ಯದ ಎಲ್ಲ ಪಾಲಿಟೆಕ್ನಿಕ್ಗಳ ಪ್ರಿನ್ಸಿಪಾಲರುಗಳು ಗಮನದಲ್ಲಿಟ್ಟುಕೊಂಡು ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿ 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ಸಮ ಮತ್ತು ಬೆಸ ಸೆಮಿಸ್ಟರ್ ತರಗತಿಗಳಿಗೆ ಅಂದರೆ ಇವನ್ ಮತ್ತು ಆಡ್ ಸೆಮಿಸ್ಟರ್ ತರಗತಿಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಮೇಲ್ಕಂಡ ವೇಳಾಪಟ್ಟಿಯನುಸಾರ ನಿಯಮಗಳ ಪ್ರಕಾರ ಪಾಠ ಪ್ರವಚನಗಳನ್ನು ಮುಕ್ತಾಯಗೊಳಿಸುವಲ್ಲಿ ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸಲಾಗಿದೆ. ಇದಿಷ್ಟು ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.